ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ಈ ಕ್ವೆರಿ ಬರ್ತಾ ಇರುತ್ತೆ ದಟ್ ನನ್ನ ಕಂಕುಳು ಅಥವಾ ಅಂಡರ್ ಆರ್ಮ್ಸ್ ತುಂಬ ಡಾರ್ಕ್ ಆಗಿದೆ, ಕಪ್ಪಗಾಗಿದೆ, ಆ್ಯಂಡ್ ಅದರಿಂದ ನನಗೆ ಈ ಸ್ಲೀವ್ಲೆಸ್ ಹಾಕ್ಕೊಳಕ್ಕಾಗ್ತಾ ಇಲ್ಲ, ಆ್ಯಂಡ್ ನನಗೆ ಅಷ್ಟು ಕಾನ್ಫಿಡೆಂಟ್ ಅನಿಸ್ತಾ ಇಲ್ಲ. ಸೊ ನನ್ನ ಅಂಡರ್ ಆರ್ಮ್ಸನ್ನು ನಾನು ಬ್ರೈಟನ್ ಮಾಡ್ಕೊಳ್ಬೇಕು, ಸ್ವಲ್ಪ ಲೈಟ್ ಕಲರ್ ಮಾಡ್ಕೊಳ್ಬೇಕು. ಸೊ ಏನಾದರೂ ಕ್ರೀಮ್ಸ್ ಹೇಳಿ, ಮೆಡಿಸಿನ್ಸ್ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡಾರ್ಕ್ ಅಂಡರ್ ಆರ್ಮ್ಸಿಗೆ ಕಾರಣ ಏನು, ಏನೇನು ಕ್ರೀಮ್ಸನ್ನು ನಾವು ಯೂಸ್ ಮಾಡ್ಬೋದು, ಹೋಮ್ ರೆಮಿಡೀಸ್ ಬಗ್ಗೆ ಒಂದು ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಸೊ ಕೆಲವೊಂದು ಕಾಸಸ್ ಏನು ಈ ಡಾರ್ಕ್ ಅಂಡರ್ ಆರ್ಮ್ಸಿಗೆ. ಒಂದು ಫ್ರಿಕ್ಷನ್ ಅಂದರೆ ಘರ್ಷಣೆ. ಸಪೋಸ್ ನೀವು ತುಂಬ ಓವರ್ ವೇಟ್ ಇದ್ದೀರಾ, ಬೊಜ್ಜು ಜಾಸ್ತಿ ಇದೆ, ಸೊ ಈ ಕಂಕುಳಿನ ಚರ್ಮಕ್ಕೆ ಆ್ಯಂಡ್ ನಿಮ್ಮ ಕೈಯಿನ ಚರ್ಮ ಅಲ್ಲಿ ಫ್ರಿಕ್ಷನ್ ಆಗುತ್ತೆ, ಘರ್ಷಣೆ ಆಗುತ್ತೆ. ಆ್ಯಂಡ್ ಘರ್ಷಣೆ ಆದಾಗ ಅಲ್ಲಿನ ಏರಿಯಾ ಏನಿರುತ್ತೆ ಅದು ಈ ಡಾರ್ಕ್ ಕಲರ್ ಆಗಿ ನಾವು ನೋಡ್ತಾ ಇರ್ತೇವೆ. ಸೊ ನಿಮಗೆ ತುಂಬ ಲೂಸ್ ಸ್ಕಿನ್ ಇದೆ, ಲ್ಯಾಕ್ ಸ್ಕಿನ್ ಇದೆ, ಸೊ ನಿಮ್ಮ ಈ ಟ್ರೈಸೆಪ್ ಏರಿಯಾ ಎಲ್ಲ ತುಂಬ ಲೂಸ್ ಆಗಿಬಿಟ್ಟಿದೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಏರಿಯಾ ಮತ್ತೆ ನಿಮ್ಮ ಈ ಅಂಡರ್ ಆರ್ಮ್ಸ್ ಅದು ಘರ್ಷಣೆ ಹಾಕೊಂಡು ಅಲ್ಲಿ ಫ್ರಿಕ್ಷನ್ ಹಾಕೊಂಡು ಆ ಏರಿಯಾ ಡಾರ್ಕನ್ ಆಗುವಂಥ ಚಾನ್ಸಸ್ ಇದೆ. ಸೊ ಒಂದು ಓವರ್ ವೇಟ್ ಇರ್ಬೋದು, ಇನ್ನೊಂದು ಲ್ಯಾಕ್ಸ್ ಸ್ಕಿನ್ ಇರ್ಬೋದು, ಇಲ್ಲ ನೀವು ಏನು ಬಟ್ಟೆ ಹಾಕ್ತೀರಾ ಅಲ್ಲಿ ಈ ಆರ್ಮ್ ಸ್ಪೇಸೇ ಇರೋದಿಲ್ಲ, ತುಂಬ ಅಲ್ಲಿ ಆ ಏರಿಯಾದಲ್ಲಿ ತುಂಬ ಟೈಟ್ ಆಗಿರುತ್ತೆ. ಸೊ ಅದರಿಂದ ಈ ಬಟ್ಟೆಯಿಂದ ಅಲ್ಲಿ ಘರ್ಷಣೆ ಆಗ್ತಾ ಇರ್ಬೋದು, ಆ್ಯಂಡ್ ಅದು ಸಹ ಅಲ್ಲಿ ಡಾರ್ಕರ್ ಕಲರನ್ನು ಮಾಡ್ತಾ ಇರ್ಬೋದು. ಸಪೋಸ್ ನೀವು ಅಂಡರ್ ಆರ್ಮ್ಸನ್ನು ಕೆಲವೊಬ್ಬರು ಶೇವ್ ಮಾಡ್ತಾ ಇರ್ತಾರೆ, ಆವಾಗ ಅಲ್ಲಿ ಇರಿಟೇಷನ್ ಆಗುತ್ತೆ, ಸಣ್ಣ ಮೈನರ್ ಅಬ್ರೇಷನ್ಸ್ ಬರುತ್ತೆ, ಅದು ಹೀಲ್ ಆಗ್ತಾ ಕೆಲವೊಬ್ಬರಲ್ಲಿ ಅದು ಡಾರ್ಕ್ ಕಲರ್ ಆಗಿ ಹೋಗ್ಬಿಡುತ್ತೆ. ಕೆಲವೊಬ್ಬರಿಗೆ ಈ ಡಯಾಬಿಟಿಸ್ ಇದ್ದಾಗ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಈ ಕುತ್ತಿಗೆ ಹಿಂದಿನ ಭಾಗ ಇರ್ಬೋದು, ಅಂಡರ್ ಆರ್ಮ್ಸ್ ಇರ್ಬೋದು, ಈ ಎಲ್ಲ ಏರಿಯಾ ಏನಾಗುತ್ತೆ ಬಹಳ ಕಪ್ಪಗಾಗತ್ತೆ, ಸ್ವಲ್ಪ ಥಿಕ್ಕಂಡ್ ಆಗುತ್ತೆ. ಸೊ ಯೂಶ್ವಲಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ಡೆವಲಪ್ ಆಗುತ್ತೆ ಆವಾಗ ಈ ಥರದ ಕಲರ್ ಚೇಂಜನ್ನು ನಾವು ನೋಡ್ತಾ ಇರ್ತೇವೆ. ಕೆಲವೊಮ್ಮೆ ಈ ವ್ಯಾಕ್ಸಿಂಗ್ ಮಾಡ್ಕೊಳ್ತಾರೆ, ವ್ಯಾಕ್ಸಿಂಗ್ ಮಾಡ್ತಾ ಇರಬೇಕಾದ್ರೆ ಬಹಳ ಹಾಟ್ ವ್ಯಾಕ್ಸ್ ಎಕ್ಸೆಟ್ರಾ ಹಾಕ್ತಾರೆ, ಅಲ್ಲಿ ಆವಾಗ ಅಲ್ಲಿ ಸ್ವಲ್ಪ ಏರಿಯಾ ಬರ್ನ್ ಆಗುತ್ತೆ, ಸ್ವಲ್ಪ ಸುಟ್ಟೋದಂಗೆ ಆಗುತ್ತೆ ನಿಮಗೆ. ಅದು ಹೀಲ್ ಆಗ್ತಾ ಆ ಏರಿಯಾ ಕೆಲವೊಬ್ಬರಿಗೆ ಕಪ್ಪಗಾಗಿ ಕಾಣಿಸ್ತಾ ಇರ್ಬೋದು. ಕೆಲವೊಮ್ಮೆ ಈ ಹೇರ್ ರಿಮೂವಲ್ ಕ್ರೀಮ್ಸ್ ಹಾಕ್ತಾ ಇರ್ತಾರೆ, ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಆ ಕೆಮಿಕಲಿನ ಇರಿಟೇಷನ್ ಇಂದ ಕೆಲವೊಮ್ಮೆ ಅಲ್ಲಿನ ಕಲರ್ ಚೇಂಜ್ ಆಗ್ತಾ ಇರಬಹುದು. ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೈಕ್ ಎಡಿಸನ್ಸ್ ಡಿಸೀಸ್ ಎಕ್ಸೆಟ್ರಾ, ಅಲ್ಲಿ ಹಾರ್ಮೋನಲ್ ಚೇಂಜಸ್ ಹಾಕೊಂಡು ಆ ಏರಿಯಾದ ಕಲರ್ ಸಹ ಚೇಂಜ್ ಆಗ್ತಾ ಇರಬಹುದು. ಸ್ಮೋಕಿಂಗ್ ಇದರಿಂದ ಲಿಪ್ಸಿನ ಕಲರ್, ಈ ಅಂಡರ್ ಆರ್ಮ್ಸ್ ಕಲರ್ ಸಹ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಸಹ ಈ ಸ್ಮೋಕಿಂಗ್ ಇಂದ ಸಹ ಈ ಕಲರ್ ಜಾಸ್ತಿ ಆಗ್ತಾ ಇರಬಹುದು. ಒಂದು ಚರ್ಮದ ಕಂಡೀಷನ್, ಚರ್ಮದ ರೋಗಗಳು ಲೈಕ್ ಎರಿಥಿಸ್ಮಾ ಎಲ್ಲ, ಇವುಗಳಲ್ಲೆಲ್ಲ ಈ ಸ್ಕಿನ್ ಕಲರ್ ಏನಿದೆ ಆ ಏರಿಯಾದಲ್ಲಿ ಡಾರ್ಕ್ ಆಗಿ ಕಾಣ್ತಾ ಇರಬಹುದು. ಡಾರ್ಕ್ ಅಂಡರ್ ಆರ್ಮ್ಸ್ ಇದ್ದಾಗ ನಾವು ಏನ್ ಮಾಡ್ಬೋದು ಹಾಗಾದ್ರೆ? ಈಗ ಫಸ್ಟ್ ಥಿಂಗ್ಸ್ ಫಸ್ಟ್. ಸೊ ಫಸ್ಟ್ ಅಂತ ಹೇಳಿದ್ರೆ, ಸಪೋಸ್ ನಿಮಗೆ ಈ ಶೇವಿಂಗ್ ಎಕ್ಸೆಟ್ರಾ ನಿಮ್ಗೆ ಸೂಟ್ ಆಗ್ತಾ ಇರಲಿಲ್ಲ, ಅದು ಮಾಡ್ತಾ ನಿಮಗೆ ಅಲ್ಲಿ ಸ್ಕಿನ್ ಡಾರ್ಕನ್ ಆಗ್ತಾ ಇದೆ ಅಂದಾಗ ನೀವು ಶೇವಿಂಗ್ ಅನ್ನ ಸ್ಟಾಪ್ ಮಾಡ್ಬೋದು. ಯು ಕ್ಯಾನ್ ಗೋ ಫಾರ್ ವ್ಯಾಕ್ಸಿಂಗ್, ಬಟ್ ಪ್ರೊವೈಡೆಡ್ ನಾನು ಹೇಳಿದ ಹಾಗೆ ವ್ಯಾಕ್ಸಿಂಗ್ ಇಂದ ಮತ್ತೆ ನಿಮಗೆ ಅಲ್ಲಿ ಬರ್ನ್ಸ್ ಆಗೋದು, ಇರಿಟೇಷನ್ ಆಗೋದು ಇತ್ತು ಅಂದರೆ ಯು ಶುಡ್ ಬಿ ಅವಾಯ್ಡಿಂಗ್ ದ್ಯಾಟ್ ಆಲ್ಸೋ. ಯು ಕ್ಯಾನ್ ಗೋ ಫಾರ್ ಲೇಸರ್ ಎಕ್ಸೆಟ್ರಾ. ಸಪೋಸ್ ನೀವು ತುಂಬ ಟೈಟ್ ಫಿಟ್ಟಿಂಗ್ ಬಟ್ಟೆಗಳನ್ನು ಹಾಕ್ತಾ ಇದ್ದೀರಾ, ಎಲ್ಲಿ ನಿಮಗೆ ಈ ಅಂಡರ್ ಆರ್ಮ್ ಸ್ಪೇಸ್ ಬಹಳ ಕಡಿಮೆ ಇದೆ, ಅಲ್ಲಿ ತುಂಬ ನಿಮಗೆ ಫ್ರಿಕ್ಷನ್ ಆಗ್ತಾ ಇದೆ ಅಂದಾಗ ನೀವು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬಟ್ಟೆಯನ್ನು ಹಾಕೊಳ್ಬೇಕು. ಸಪೋಸ್ ನಿಮ್ಮ ಕೆಲಸಕ್ಕೆ ನೀವು ಆ ಥರ ಬಟ್ಟೆಯನ್ನು ಟೈಟ್ ಫಿಟ್ಟಿಂಗ್ ಬಟ್ಟೆ ಹಾಕಲೇಬೇಕಿತ್ತು ಅಂದರೆ ಅಟ್ಲೀಸ್ಟ್ ಮನೆಯಲ್ಲಿದ್ದಾಗ ನೀವು ಲೂಸ್ ಫಿಟ್ಟಿಂಗ್ ಬಟ್ಟೆಗಳನ್ನು ಹಾಕೊಳ್ತಾ ಇರ್ಬೋದು. ಆ್ಯಂಡ್ ಎಕ್ಸ್ಫೋಲಿಯೇಟ್ ಮಾಡ್ತಾ ಇರಬೇಕು, ಆ ಏರಿಯಾನ ಮೈಲ್ಡ್ ಸ್ಕ್ರಬ್ ಮಾಡ್ತಾ ಇರಬೇಕು, ಸೊ ದ್ಯಾಟ್ ಅಲ್ಲಿಯ ಡೆಡ್ ಸ್ಕಿನ್ ಕಂಪ್ಲೀಟ್ಲಿ ರಿಮೂವ್ ಆಗ್ತಾ ಇರುತ್ತೆ. ಎವ್ರಿ ಡೇ ಅಲ್ಲಿ ತಿಕ್ಕೋದಿರೋದಿಲ್ಲ, ಅಟ್ಲೀಸ್ಟ್ ಒನ್ಸ್ ಇನ್ 15 days ನೀವು ಅದನ್ನು ಎಕ್ಸ್ಫೋಲಿಯೇಟ್ ಮಾಡಬೇಕು. ಆ ಚರ್ಮವನ್ನು ಸ್ಮಾಲ್ ಅಮೌಂಟ್ ಆಫ್ ಸ್ಕ್ರಬ್ ಮಾಡಿಕೊಂಡು ಅದು ಡೆಡ್ ಸ್ಕಿನ್ ಅನ್ನು ತೆಗಿತಾ ಇರಬೇಕು. ಈ ಆದಷ್ಟು ಈ ಡಿಯೋಡ್ರೆಂಟ್ಸ್ ಎಕ್ಸೆಟ್ರಾ ಅನ್ನ ಡೈರೆಕ್ಟ್ಲಿ ಆ ಏರಿಯಾಕ್ಕೆ ಹೊಡೆಯೋದನ್ನ ನೀವು ಕಡಿಮೆ ಮಾಡಬೇಕು. ಬಿಕಾಸ್ ಅಲ್ಲಿರುವಂಥ ಕೆಮಿಕಲ್ಸ್ ಇಂದ ಇರಿಟೇಷನ್ ಹಾಕೊಂಡು ಸ್ಕಿನ್ ಚೇಂಜಸ್ ಬರ್ತಾ ಇರ್ತವೆ. ನೀವು ಈ ಹೇರ್ ರಿಮೂವಲ್ ಕ್ರೀಮ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇದ್ರಿ ಅಂದರೆ ಬಹಳ ಕೇರ್ಫುಲ್ ಆಗಿರಬೇಕು. ಇಫ್ ಯು ಕ್ಯಾನ್ ಅವಾಯ್ಡ್, ಇಟ್ ಇಸ್ ಬೆಟರ್ ಟು ಅವಾಯ್ಡ್. ಬಿಕಾಸ್ ಈ ಥರದ ಕ್ರೀಮ್ಸ್ ಅಲ್ಲಿ ಎಲ್ಲ ಏನಾಗುತ್ತೆ, ಈ ಕೆಮಿಕಲ್ಸ್ ಇರ್ತವೆ ಆ್ಯಂಡ್ ಅದು ಆ ಜಾಗವನ್ನು ಇರಿಟೇಟ್ ಮಾಡ್ಬೋದು.
ಸಪೋಸ್ ನೀವು ನಿಮಗೆ ಶುಗರ್ ಇದೆ ಅಥವಾ ನೀವು ಪ್ರೀ ಡಯಾಬಿಟಿಕ್ ಇದ್ದೀರಾ ಅಂದಾಗ ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡಬೇಕು. ಫುಡ್ಡು, ಎಕ್ಸಸೈಸು, ಬೇಕಿದ್ರೆ ಔಷಧಿಗಳನ್ನು ಸಹ, ಈ ಆ್ಯಂಟಿ ಡಯಾಬಿಟಿಕ್ ಔಷಧಿಯನ್ನು ಸಹ ನೀವು ಕರೆಕ್ಟಾಗಿ ತೆಗೆದುಕೊಳ್ಬೇಕಾಗಿ ಬರ್ಬೋದು. ಬಿಕಾಸ್ ಶುಗರ್ ಕಂಟ್ರೋಲ್ ಅಥವಾ ಈ ಇನ್ಸುಲಿನ್ ಸೆನ್ಸಿಟಿವಿಟಿ ಎಲ್ಲಿಯವರೆಗೆ ಅದು ಸರಿ ಆಗೋದಿಲ್ಲ, ಜಸ್ಟ್ ನಿಮ್ಮ ಅಂಡರ್ ಆರ್ಮ್ಸ್ ಆಟೋಮ್ಯಾಟಿಕಲಿ ಅದು ಬ್ರೈಟನ್ ಆಗ್ತಾ ಇರೋದಿಲ್ಲ. ಸೊ ಶುಗರ್ ಕಂಟ್ರೋಲ್ ಸಹ ಇಂಪಾರ್ಟೆಂಟ್ ಇರುತ್ತೆ. ಇಫ್ ಯು ಆರ್ ಸ್ಮೋಕಿಂಗನ್ನು ನೀವು ಕ್ವಿಟ್ ಮಾಡಬೇಕು. ಸೊ ಈಗ ಯಾವ ಕ್ರೀಮ್ಸನ್ನು ನಾವು ಹಾಕ್ಕೊಳ್ಬೋದು ಅಂಡರ್ ಆರ್ಮ್ಸನ್ನು ನಾವು ಸ್ವಲ್ಪ ಬ್ರೈಟನ್ ಮಾಡಲಿಕ್ಕೆ? ಗ್ಲೈಕಾಲಿಕ್ ಆ್ಯಸಿಡ್ ಪೀಲ್ಸ್ ಬರ್ತಾ ಇರ್ತವೆ ಅಥವಾ ಗ್ಲೈಕಾಲಿಕ್ ಆ್ಯಸಿಡ್ ಕ್ರೀಮ್ಸ್ ಬರ್ತಾ ಇರ್ತವೆ. ಅದು 6% ಗ್ಲೈಕಾಲಿಕ್ ಆ್ಯಸಿಡ್ ಪೀಲ್ ಇರ್ಬೋದು ಅಥವಾ 12% ಗ್ಲೈಕಾಲಿಕ್ ಆ್ಯಸಿಡ್ ಇರ್ಬೋದು. ಈ ಥರದ ಕ್ರೀಮ್ಸನ್ನು ನೀವು ಎವ್ರಿ ಅಲ್ಟರ್ನೇಟ್ ಡೇ, ಅಂದರೆ ಒಂದಿನ ಬಿಟ್ಟು ಇನ್ನೊಂದು ದಿನ ಹಾಕ್ಕೊಂಡು ನೋಡ್ಬೋದು. ಈ ಕ್ರೀಮ್ ಹಾಕ್ಕೊಳ್ಳೋಕ್ಕಿಂತ ಮೊದಲು ನೀವು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಬೇಕು. ಒಂದು ಸ್ವಲ್ಪ ಏರಿಯಾದಲ್ಲಿ, ಅರೌಂಡ್ 1 ಸೆಂಟಿಮೀಟರ್ ಏರಿಯಾದಲ್ಲಿ ಈ ಕ್ರೀಮನ್ನು ಫಸ್ಟ್ ಹಾಕೊಂಡು ನೋಡಬೇಕು. ಒಂದು 48 ತಾಸು ಈ ಕ್ರೀಮ್ಗಳನ್ನು ಆ ಜಾಗದಲ್ಲಿ ಬಿಡಬೇಕು. ನಿಮ್ಗೇನು ಅಲರ್ಜಿ ಆಗಿಲ್ಲ, ತುರ್ಕೆ ಬಂದಿಲ್ಲ, ಇರಿಟೇಷನ್ ಆಗ್ತಾ ಇಲ್ಲ ಅಂದಾಗ ನೀವು ಈ ಕ್ರೀಮನ್ನು ಎಂಟೈರ್ ಅಂಡರ್ ಆರ್ಮ್ಸ್ ಏರಿಯಾ ಮೇಲೆ ಹಚ್ಕೊಳ್ಬೋದು. ಆ್ಯಂಡ್ ಒಂದಿನ ಬಿಟ್ಟು ಒಂದಿನ ಈ ಕ್ರೀಮನ್ನು ಯೂಸ್ ಮಾಡ್ಬೋದು. 6%, 12% ಅಂತ ನಾನು ಹೇಳಿದೆ. ಸಪೋಸ್ ನಿಮ್ಮ ಈ ಕಂಕುಳಿನ ಸ್ಕಿನ್ ಏನಿದೆ ಬಹಳ ಸ್ವಲ್ಪ ದಪ್ಪಗಾಗಿದ್ರೆ, ತಿಕ್ಕಾಗಿತ್ತಂದ್ರೆ ನಾವು 12% ಕ್ರೀಮನ್ನು ಯೂಸ್ ಮಾಡ್ತಾ ಇರ್ತೇವೆ. ನಿಮ್ಮ ಸ್ಕಿನ್ ಸ್ವಲ್ಪ ತಿಕ್ಕಿತ್ತು, ಸ್ವಲ್ಪ ದಪ್ಪಗಿದೆ ಆ ಏರಿಯಾದಲ್ಲಿ ಅಂದಾಗ ನೀವು 12% ಕ್ರೀಮನ್ನು ಯೂಸ್ ಮಾಡಬಹುದು. ರೆಟಿನಾಯಿಕ್ ಆಸಿಡ್, ಕೋಜಿಕ್ ಆಸಿಡ್, ಎಸಿಲೈಕ್ ಆಸಿಡ್ ಇರುವಂಥ ಕ್ರೀಮ್ಸನ್ನು ಸಹ ನೀವು ಯೂಸ್ ಮಾಡ್ಬೋದು. ಬಟ್ ಎಸ್, ಡೆಫಿನೆಟ್ಲಿ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡೇ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಬೆಟರ್ ನಿಮ್ಮ ಡರ್ಮ್ಯಾಟಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿಕೊಂಡು ಈ ಥರದ ಕ್ರೀಮ್ಸನ್ನು ಯೂಸ್ ಮಾಡೋದು. ಪೀಲ್ಸನ್ನು ಯೂಸ್ ಮಾಡ್ತಾರೆ. ಆ ಏರಿಯಾದಲ್ಲಿ ಈ AHA, BHA ಇರುವಂಥ ಕ್ರೀಮ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಅಲ್ಲಿ ಪೀಲಿಂಗನ್ನು ಮಾಡ್ತಾರೆ. ಇದರಿಂದ ಸಹ ಇದು ಸ್ವಲ್ಪ ಆ ಏರಿಯಾನ ಸ್ವಲ್ಪ ಲೈಟನ್ ಮಾಡುತ್ತೆ, ಸ್ವಲ್ಪ ಬ್ರೈಟನ್ ಮಾಡುತ್ತೆ. ಡರ್ಮ್ ಎಬರೇಷನ್, ಮೈಕ್ರೋ ಡರ್ಮ್ ಎಬರೇಷನ್ ಅನ್ನುವಂಥ ಒಂದು ಪ್ರೊಸೀಜರ್ ಇರುತ್ತೆ. ಅದು ಸಹ ಇಲ್ಲಿನ ಸ್ಕಿನ್ ಅನ್ನ ಲೈಟ್ನಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಲೇಸರ್ ಥೆರಪಿಯನ್ನ ಯೂಸ್ ಮಾಡಬಹುದು. ಅಂಡ್ ನಿಮಗೆ ನಾನು ಹೇಳಿದಾಗೆ ಸ್ಕಿನ್ ಕಂಡೀಷನ್, ಎರಿದಿಸ್ಮಾ ಎಲ್ಲ ಇತ್ತು ಅಂದಾಗ ಕೆಲವೊಮ್ಮೆ ನಿಮ್ಮ ಡಾಕ್ಟರ್ ಆಂಟಿಬಯೋಟಿಕ್ ಕ್ರೀಮ್ಸ್, ಆಂಟಿಬಯೋಟಿಕ್ಸ್ ಅನ್ನ ಸಹ ಕೊಡಬಹುದು. ಸೊ ದಟ್ ಆ ಏರಿಯಾ ಅಲ್ಲಿ ಕ್ಲಿಯರ್ ಅಪ್ ಆಗ್ಲಿಕ್ಕೆ. ಕಂಕುಳಿನ ಏರಿಯಾ ಅನ್ನ ಯಾವತ್ತೂ ಜಾಸ್ತಿ ಸ್ಕ್ರಬ್ ಮಾಡಲಿಕ್ಕೆ, ತಿಕ್ಕಿ ತೊಳಿಲಿಕ್ಕೆ ಹೋಗ್ತಾ ಇರಬಾರ್ದು. ಜಸ್ಟ್ ಒಂದು ಮೈಲ್ಡ್ ಸ್ಕ್ರಬ್ ಮಾಡಿದ್ರೆ ಸಾಕು. ಅದು ಸಹ ಎವ್ರಿ ಡೇ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಒಂದು 15 ಡೇಸಿಗೆ ಒಂದ್ಸಲ ಮಾಡಿದ್ರೆ ಸಾಕಾಗತ್ತೆ. ಆ್ಯಂಡ್ ಆ ಏರಿಯಾನ ನೀವು ಡ್ರೈ ಹಾಕೊಂಡು ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು. ಆ್ಯಂಡ್ ಆ ಏರಿಯಾನ ಜಸ್ಟ್ ಡ್ಯಾಬ್ ಮಾಡಿದ್ರೆ, ಈ ಥರ ಜಸ್ಟ್ ಅಲ್ಲಿ ಏರಿಯಾನ ಜಸ್ಟ್ ಸ್ಮೂತ್ ಆಗಿ ಡ್ಯಾಬ್ ಮಾಡಿದ್ರೆ ಸಾಕು. ಅದನ್ನ ತಿಕ್ಕಿ ಅದನ್ನ ಒರೆಸ್ಕೊಳ್ಬೇಕಂತ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಹೀಗೆ ಎಷ್ಟು ನೀವು ಮಾಡ್ತೀರಾ ಆ ಸ್ಕಿನ್ ಅಲ್ಲಿ ಇರಿಟೇಷನ್ ಆಗತ್ತೆ ಆ್ಯಂಡ್ ಈ ಥರ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಮಾಯಿಶ್ಚರೈಸರ್ ಯಾವ್ದಿರುತ್ತೆ ಅದನ್ನ ಸಹ ನೀವು ಹಾಕೊಳ್ಬೇಕು. ಸೊ ದಟ್ ಅಲ್ಲಿಯ ಏರಿಯಾ ಸ್ಮೂತ್ ಆಗಿರುತ್ತೆ. ಇಂಟರ್ನೆಟ್ ಇಸ್ ಫುಲ್ ಆಫ್ ಹೋಮ್ ರೆಮಿಡೀಸ್ ಫಾರ್ ಡಾರ್ಕ್ ಅಂಡರ್ ಆರ್ಮ್ಸ್. ಸೊ ನೀವು ಅದನ್ನ ರೆಫರ್ ಮಾಡ್ಕೊಳ್ಬಹುದು. ಕೆಲವೊಂದು ಹೋಮ್ ರೆಮಿಡೀಸ್ ಯಾವುದು ವಿ ಕ್ಯಾನ್ ಟ್ರೈ ಅಂತ ಹೇಳಿದ್ರೆ, ಈ ಅರಿಶಿನ ಮತ್ತು ಮೊಸರನ್ನ ಈ ಪೇಸ್ಟ್ ಮಾಡಿಕೊಂಡು ಒಂದು 30 ನಿಮಿಷ ಆ ಭಾಗದಲ್ಲಿ ಇಟ್ಕೊಂಡು ಅದಾದ್ಮೇಲೆ ತೊಳ್ಕೊಳ್ಳೋದು, ದ್ಯಾಟ್ ವರ್ಕ್ಸ್. ಈ ಪಪ್ಪಾಯ ಮತ್ತು ಕರ್ಡ್ ಅದನ್ನ ಪೇಸ್ಟ್ ಮಾಡಿಕೊಂಡು ಆ ಜಾಗದಲ್ಲಿ ಹಚ್ಕೊಳ್ಳೋದು, ದ್ಯಾಟ್ ಆಲ್ಸೋ ಇಸ್ ಅ ಇಫೆಕ್ಟಿವ್ ಟ್ರೀಟ್ಮೆಂಟ್. ಹನಿ ಅಥವಾ ಜೇನುತುಪ್ಪ, ಅರಿಶಿನ ಮತ್ತು ರೋಸ್ ವಾಟರ್ ಇವುಗಳನ್ನು ಮಿಕ್ಸ್ ಮಾಡಿಕೊಂಡು ಆ ಜಾಗದಲ್ಲಿ ಪೇಸ್ಟ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಇಟ್ಕೊಂಡು ಅದನ್ನು ವಾಶ್ ಮಾಡೋದು, ದ್ಯಾಟ್ ಆಲ್ಸೋ ಹೆಲ್ಪ್ಸ್. ಸೊ ದೆರ್ ಆರ್ ಮೆನಿ ಹೋಮ್ ರೆಮಿಡೀಸ್. ನೀವು ಇಂಟರ್ನೆಟ್ ಇಸ್ ಫುಲ್ ಆಫ್ ಹೋಮ್ ರೆಮಿಡೀಸ್. ಬಟ್ ಓನ್ಲಿ ಒನ್ ಥಿಂಗ್ ನೀವು ನೆನ್ಪಿಟ್ಕೊಳ್ಬೇಕು, ಯಾವುದೇ ಒಂದು ಹಾರ್ಶ್ ಸಬ್ಸ್ಟೆನ್ಸ್ ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಎಸ್ಪೆಷಲಿ ಈ ಕಾಸ್ಟಿಕ್ ಸೋಡಾ ಅಥವಾ ಈ ಡೈರೆಕ್ಟ್ ಲೆಮನ್ ಎಕ್ಸೆಟ್ರಾ, ಈ ಥರ ಡೈರೆಕ್ಟ್ಲಿ ಆ ಸಬ್ಸ್ಟೆನ್ಸಸ್ ಅನ್ನ ನಿಮ್ಮ ಅಂಡರ್ ಆರ್ಮ್ಸಿಗೆ ಹಾಕಲಿಕ್ಕೆ ಹೋಗಬಾರ್ದು. ಬಹಳಷ್ಟು ಜನರಿಗೆ ಈ ಪ್ಲಾಂಟ್ ಬೇಸ್ಡ್ ಸಬ್ಸ್ಟೆನ್ಸಸ್ ಸಹ ಅವರಿಗೆ ಸೂಟ್ ಆಗ್ತಾ ಇರೋದಿಲ್ಲ. ಸೊ ನೀವು ಟ್ರೈ ಮಾಡ್ಕೊಂಡು ನೋಡಬೇಕು. ಎಸ್ಪೆಷಲಿ ನೀವು ಈ ಕಾಸ್ಟಿಕ್ ಸೋಡಾ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇದ್ದಾಗ ನಾನು ನೋಡ್ತಾ ಇರ್ತೇನೆ ಈ ಇಂಟರ್ನೆಟ್ಟಲ್ಲಿ ಎಲ್ಲ. ಸೊ ಇದನ್ನೆಲ್ಲ ಕೆಲವೊಂದು ಹಾರ್ಶ್ ಕೆಮಿಕಲ್ಸ್ ಇದರಲ್ಲಿ ಇರೋದ್ರಿಂದ ನಿಮ್ಮ ಆ ಏರಿಯಾ ಏನಿದೆ ಇನ್ನೂ ಡಾರ್ಕನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಡರ್ ಆರ್ಮ್ಸ್ ಅನ್ನ ನಾವು ಇವೆಲ್ಲ ಮೆಥಡ್ಸ್ ಇಂದ ಸ್ವಲ್ಪ ಲೈಟನ್ ಮಾಡಬಹುದು. ಬಟ್ ಸಪೋಸ್ ನಿಮಗೆ ನಾನು ಹೇಳಿದ ಹಾಗೆ ಪ್ರೀ ಡಯಾಬಿಟಿಕ್ ಇದೆ ಅಥವಾ ನಿಮಗೆ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಇದೆ ಅಥವಾ ಯಾವುದೇ ಒಂದು ಚರ್ಮದ ರೋಗ ಎಕ್ಸೆಟ್ರಾ ಇದೆ ಅಂದಾಗ ನಾವು ಪ್ರಾಪರ್ ಟ್ರೀಟ್ಮೆಂಟ್ ಅನ್ನ ಕೊಡೋದು ಇಂಪಾರ್ಟೆಂಟ್ ಇರುತ್ತೆ. ಈ ತರ ಹೋಮ್ ರೆಮಿಡಿ ಕ್ರೀಮ್ಸ್ ಎಕ್ಸೆಟ್ರಾ ನೀವು ಹಚ್ಕೊಳ್ತಾ ಇದ್ರೆ ಆವಾಗ ಅದು ಏನು ಜಾಸ್ತಿ ಚೇಂಜಸ್ ಅನ್ನ ಮಾಡೋದಿಲ್ಲ. ಯಾಕಂದ್ರೆ ಅದನ್ನ ಕಾಸ್ ಮಾಡ್ತಾ ಇರೋ ಕಾರಣನೇ ಬೇರೆ ಇರುತ್ತೆ. ನಾನು ಹೇಳಿದಂತ ಕೆಲವೊಂದು ಜನರಲ್ ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ಬೋದು. ಅಂಡ್ ಆಲ್ಸೋ ಇವೆಲ್ಲ ಟ್ರೀಟ್ಮೆಂಟ್
ಟ್ರೀಟ್ಮೆಂಟ್ ಏನಿರುತ್ತೆ ಒಂದು ದಿವಸ ಮಾಡಿದರೆ ಒಂದು ವಾರ ಮಾಡಿದರೆ ಇಮಿಡಿಯೇಟ್ಲಿ ಅವುಗಳ ಬೆನಿಫಿಟ್ಸು ಅಥವಾ ಅವುಗಳ ಚೇಂಜಸ್ ಕಾಣಿಸ್ತಾ ಇರೋದಿಲ್ಲ. ಕನ್ಸಿಸ್ಟೆನ್ಸಿ ಬೇಕಾಗತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಚೇಂಜಸನ್ನು ನೀವು ನೋಡ್ತಾ ಇರ್ಬೋದು. ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಯು ಕ್ಯಾನ್ ಟ್ರೈ ಫಾರ್ ಡಾರ್ಕ್ ಅಂಡರ್ ಆರ್ಮ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you.